ಇವತ್ತು ಬೈಕ್ ಟ್ಯಾಕ್ಸ್ಗೆ ಆಟೋದವರೇ ಪರ್ಮಿಷನ್ ಕೊಡಿಸ್ಬಿಟ್ರು ನಮ್ಮ ಕರ್ನಾಟಕದಲ್ಲಿ. ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸ್ಗೆ ಏನೆಲ್ಲ ರೂಲ್ಸ್ ಬರಬೇಕು ಅಂತ ಅವರೇ ಕೂಡ ಹೇಳ್ತಾ ಇದ್ದಾರೆ. ಹಂಗಿದ್ರೆ ನಾವು ಆರಾಮಾಗಿ ಆ ರೂಲ್ಸ್ನ ನಾವು ಫಾಲೋ ಮಾಡ್ತೀವಿ, ಆರಾಮಾಗಿ ಡ್ಯೂಟಿ ಮಾಡ್ತೀವಿ, ಏನು ಟೆನ್ಷನ್ನೇ ಇಲ್ಲ. ಈಗ ಬೈಕ್ ಟ್ಯಾಕ್ಸಿ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಹೊಸ ರೂಲ್ಸ್ ಕೊಟ್ರೆ ಚೆನ್ನಾಗಿರುತ್ತಾ, ಇಲ್ಲ ಈಗ ಹೆಂಗಿದೆ ಹಂಗೆ ಓಡಿಸ್ತಾ ಇದ್ರೆ ಚೆನ್ನಾಗಿರುತ್ತಾ ಅನ್ನೋದೇ ಎಲ್ಲ ಹುಡುಗರು ಪ್ರಶ್ನೆ ಆಗ್ಬಿಟ್ಟಿದೆ ಇವಾಗ. ಇನ್ ಮುಂದೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಏನಕ್ಕಪ್ಪ ಮಾಡ್ತಿದೀಯಾ, ನೀನ್ ಏನಕ್ಕೆ ಇದು ಇಲ್ಲಿಗಲ್ಲು ಅಂತ ಕ್ವಶನ್ ಮಾಡಿ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಧೈರ್ಯವಾಗಿ ಡ್ಯೂಟಿ ಮಾಡ್ಬೋದು ಎಲ್ಲ ರೈಡರ್ಸು. ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬಂದಂತ ಬೇಕಾಬಿಟ್ಟಿ ಡ್ಯೂಟಿ ಮಾಡಿದ್ರೆ ಇನ್ನು ಮುಂದೆ ನಿಮಗೂ ಕೂಡ ಫೈನ್ ಬೀಳುತ್ತೆ. ಕೆಲವೊಂದು ರೂಲ್ಸ್ ಫಾಲೋ ಮಾಡಲೇಬೇಕಾಗುತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರಣ್ ಯೂಟ್ಯೂಬ್ ಚಾನಲ್. ಈಗ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಸಿಗಲು ಎಲ್ಲ ಒಂದ್ ಕಡೆ ಆಟೋದವರು ಕಾರಣರಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ಗೊತ್ತಿರುವಾಗ ತುಂಬಾ ವಿಡಿಯೋಗಳಲ್ಲಿ ನಾವು ನೋಡ್ತಾ ಇದ್ದು ಪದೇ ಪದೇ ಬೈಕ್ ಟ್ಯಾಕ್ಸಿಗೆ ತೊಂದರೆ ಕೊಡ್ತಾ ಇದ್ರಲ್ಲ, ಇವೆಲ್ಲ ಹೈಲೈಟ್ ಆಗಿದೆ ಕೋರ್ಟಲ್ಲಿ. ಅನ್ನೆಸರಿ ಕಿರಿಕ್ ಮಾಡೋದು, ಕಸ್ಟಮರ್ ಹತ್ರನೂ ಕಿರಿಕ್ ಮಾಡೋದು, ಕರೆದ ಕಡೆ ಹೋಗಲ್ಲ, ಮೀಟರ್ ಹಾಕಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೇಳೋದು, ಈ ತರ ಎಲ್ಲ ತುಂಬಾ ಸಮಸ್ಯೆಗಳು ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ. ಇದೆಲ್ಲ ಹೈಕೋರ್ಟ್ ಅಲ್ಲಿ ಮೆನ್ಷನ್ ಆಗಿದೆ. ಇದೇ ಒಂದು ಕಾರಣ ಇಟ್ಕೊಂಡು ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಕೊಟ್ಟರಂಗ ಹೈಕೋರ್ಟ್ ಅವರು ಖಂಡಿತ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ರೆ ಆಟೋದವ್ರದ್ದು ಇನ್ನೂ ದುಪ್ಪಟ್ಟು ಹಣ ವಸೂಲಿ ಮಾಡೋಕ್ಕೆ ಜಾಸ್ತಿ ಆಗುತ್ತೆ ಈ ಒಂದು ಪಬ್ಲಿಕ್ಸ್ ಹತ್ರ. ಹಂಗಾಗಿ ಪಬ್ಲಿಕ್ಸ್ ತುಂಬಾ ಕಷ್ಟ ಆಗುತ್ತೆ ಜೀವನ ಮಾಡಲು. ತುಂಬಾ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಇದನ್ನ ಅಳವಡಿಸ್ಕೊಂಡಿದ್ದಾರೆ. ಹಂಗಾಗಿ ಇವ್ರಿಗೆಲ್ಲ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಹೆಂಗ್ ಹೋಗ್ಬೇಕಾಗುತ್ತೆ, 50 ರೂಪಾಯಿ ಹೋಗೋ ಜಾಗಕ್ಕೆ 200-300 ರೂಪಾಯಿ ಕೊಟ್ಟು ಹೆಂಗ್ ಹೋಗಕ್ಕಾಗುತ್ತೆ? ಈ ಒಂದು ರೀಸನ್ ಇಟ್ಕೊಂಡು ಇವತ್ತು ಹೈಕೋರ್ಟ್ ಬೈಕ್ ಟ್ಯಾಕ್ಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 100% ನಿಜ ಇದು. ಮತ್ತೆ ಬೈಕ್ ಟ್ಯಾಕ್ಸಿಲಿ ಎಲ್ಲ ಕೆಲಸ ಮಾಡ್ತಕ್ಕಂಥ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಮತ್ತೆ ಸುಮಾರು ಇದರಲ್ಲಿ 5-6 ಲಕ್ಷ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಜನಕ್ಕೂ ಕೆಲಸ ಹೋಗುತ್ತೆ. ಇದನ್ನೇ ನಂಬ್ಕೊಂಡು ಇವರು ಫ್ಯಾಮಿಲಿ ಅಳವಡಿಸ್ಕೊಂಡಿದೆ. ಇವೆಲ್ಲ ಒಂದು ರೀಸನ್ ನೋಡಿ ಮತ್ತೆ ಇವತ್ತು ಹೈಕೋರ್ಟ್ ಬೈಕ್ ಟ್ಯಾಕ್ಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸುಮ್ಮನೆ ಯಾರು ಈ ತರ ಎಲ್ಲ ಒಂದು ಇಲ್ಲಿಗಲ್ ಅಂತ ಇವತ್ತು ಯಾರು ಹೇಳಕ್ ಆಗಲ್ಲ. ಯಾಕೆಂದ್ರೆ ಇಷ್ಟು ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ, ಇಷ್ಟು ವರ್ಷದಿಂದ ಮಾಡ್ತಾ ಇದೆ, ಇಷ್ಟು ಸ್ಟೇಟ್ ಅಲ್ಲಿ ವರ್ಕ್ ಆಗ್ತಾ ಇದೆ, ಬೇರೆ ಬೇರೆ ಕಂಟ್ರಿಗಳಲ್ಲಿ ಕೂಡ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ. ಅಲ್ಲೆಲ್ಲ ಪರ್ಮಿಷನ್ ಇದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಮಾತ್ರ ಇಲ್ಲಿಗಲ್ ಆಗುತ್ತೆ? ಖಂಡಿತ ಇಲ್ಲಿಗಲ್ ಅಲ್ಲ, ಇದು ಲೀಗಲ್ಲೇನೆ. ಇಲ್ಲಿಗಲ್ ಅಂದ್ರೆ ಗೊತ್ತಿರ್ಬೇಕು, ಕಳ್ತನ ಮಾಡೋದು, ಕೊಲೆ ಮಾಡೋದು, ದರೋಡೆ ಮಾಡೋದು ಇವೆಲ್ಲ ಇಲ್ಲಿಗಲ್ ಅಂತಾರೆ. ಇದು ನ್ಯಾಯವಾಗಿ ಸಂಪಾದನೆ ಮಾಡ್ತಾ ಇರೋದು, ಇದಕ್ಕೆ ಯಾರು ಇಲ್ಲಿಗಲ್ ಅನ್ನಕ್ಕಾಗಲ್ಲ, ಇದು ಲೀಗಲ್ಲೇನೆ. ಹಂಗಾಗಿ ಹೈಕೋರ್ಟ್ ಇವತ್ತು ಕೂಲಂಕುಷವಾಗಿ ಯೋಚನೆ ಮಾಡಿ ಪರ್ಮಿಷನ್ ಕೊಟ್ಟಿದೆ ಅಂದ್ರೆ ಇದನ್ನ ಇಲ್ಲಿಗಲ್ ಅಂತ ಹೇಳಕ್ ಯಾರು ಸಾಧ್ಯ ಇಲ್ಲ. ಇನ್ಮೇಲೆ ಲೀಗಲ್ ಆಗಿ ಬಂದಿದೆ. ಇನ್ಮೇಲೆ ಬೈಕ್ ಟ್ಯಾಕ್ಸಿ ಮಾಡಕ್ಕೆ ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಬೋದು. ಇದು ಪರ್ಮಿಷನ್ ಸಿಕ್ಕಕ್ಕೆ ಮೇನ್ ಕಾರಣ ಆಟೋದವರು ಒಂದ್ ಕಡೆ 50% ಅವರೇ. ಯಾಕೆಂದ್ರೆ ಬೈಕ್ ಟ್ಯಾಕ್ಸಿಗೆ ತೊಂದರೆ ಕೊಟ್ಟಿದ್ರು, ಪ್ರತಿದಿನ ಎವ್ರಿ ಡೇ ಬೈಕ್ ಟ್ಯಾಕ್ಸಿ ತೊಂದರೆ ಕೊಟ್ಟು ಆ ವಿಡಿಯೋಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅವ್ರ ಬಾಯಿಗೆ ಅವರೇ ಮಣ್ಣು ಹಾಕೊಂಡಿದ್ದಾರೆ. ಇದು 100% ನಿಜ. ಈ ತರ ಮಾಡಿಲ್ಲ ಅಂದ್ರೆ ಖಂಡಿತ ಅವ್ರಿಗೆ ಇವತ್ತು ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬರ್ತಿರ್ಲಿಲ್ಲ. ನ್ಯಾಯವಾದ ರೀತಿಲಿ ಅವರು ವಿಡಿಯೋಗಳು ಮಾಡಿ ನಮ್ಮ ಪ್ರಾಬ್ಲಮ್ ಈ ತರ ಇದೆ, ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಬೇಡಿ ಅನ್ನೋ ಒಂದು ನ್ಯಾಯವಾದ ರೀತಿಲಿ ವಿಡಿಯೋಗಳು ಮಾಡಿ ಹಾಕಿದ್ರೆ ನಿಜವಾಗ್ಲೂ ಇವತ್ತು ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬರ್ತಿರಲಿಲ್ಲ. ಅವ್ರು ಇಲ್ಲೇ ಒಂದ್ ಕಡೆ ಬೈಕ್ ಟ್ಯಾಕ್ಸಿ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ರೌಡಿಸಮ್ ಮಾಡಿ ಆ ವಿಡಿಯೋಗಳನ್ನೆಲ್ಲ ಫೇಸ್ಬುಕ್ ಅಲ್ಲಿ ಹಂಚ್ಕೊಂಡ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಇದೇ ಮೇನ್ ಕಾರಣ ಆಯ್ತು ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಬರಕ್ಕೆ. ಇದು ಅಂತ ಹಂಗಾರೆ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿನ ಪರ್ಮಿಷನ್ ಬಂತು. ಈಗ ಇದಕ್ಕೆ ಏನೇನು ರೂಲ್ಸ್ ಬರುತ್ತೆ? ಈಗ ಆಟೋದಾರೆ ಹೇಳ್ತಾ ಇದಾರೆ ಬೈಕ್ ಟ್ಯಾಕ್ಸಿಗೆ ಈ ತರ ರೂಲ್ಸ್ ಕೊಡಿ ಅಂತ. ಇವೆಲ್ಲ ಅವರೇ ಮಾಡ್ಬಿಡ್ತಾರೆ. ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಅವರೇ ಕೊಡಿಸಿರೋ. ಇನ್ಮೇಲೆ ಬೈಕ್ ಟ್ಯಾಕ್ಸಿ ಯಾವ್ಯಾವ ತರ ರೂಲ್ಸ್ ಓಡಾಡಬೇಕು ಅಂತ ಅದನ್ನು ಅವರೇ ಹೇಳ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿಗೆ ಎಲ್ಲೋ ಬೋರ್ಡ್ ಬರಬೇಕು, ನಾವೇನು FC ಕಟ್ತೀವಲ್ಲ ಬೈಕ್ ಟ್ಯಾಕ್ಸಿಗೆ ಇನ್ಕಮ್ ಟ್ಯಾಕ್ಸ್ ಅದನ್ನು ಅವರು ಕಟ್ಟಬೇಕು, ಯೂನಿಫಾರ್ಮ್ ಹಾಕ್ಬೇಕಂತೆ ಕಂಪಲ್ಸರಿ, ಫುಲ್ ಹೆಲ್ಮೆಟ್ ಹಾಕ್ಬೇಕಂತೆ ಕಸ್ಟಮರು ಪ್ಯಾಸೆಂಜರು, ರೂಲ್ಸ್ ಫಾಲೋ ಮಾಡ್ಬೇಕಂತೆ. ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಅವರೇ ಕೊಟ್ಬಿಟ್ರೆ ಎಲ್ಲ ರೂಲ್ಸ್. ಇವಾಗ ಪರ್ಮಿಷನ್ ಅವರೇ ಕೊಡಿಸ್ಬಿಟ್ಟು ಆಟೋದವರು ಬೈಕ್ ಟ್ಯಾಕ್ಸ್ಗೆ ಏನೇನು ಬೇಕು ರೂಲ್ಸ್ ಮುಂದಿನ ದಿನಗಳಲ್ಲಿ ಅವರೇ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಈ ರೂಲ್ಸ್ ಬಂದ್ರೆ ಇದನ್ನೆಲ್ಲ ಫಾಲೋ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಒಂದು ಯೂನಿಫಾರ್ಮ್ ಅಂತ ಬಂದ್ರೆ ಕಂಪ್ನಿದು ತುಂಬಾ ಹಾಕ್ತಾರೆ. ಈಗ ಸ್ವಿಗ್ಗಿ ಮಟ್ಟದಲ್ಲಿ ಹಾಕಲ್ವ, ಎಷ್ಟು ಜನ ಫುಡ್ ಡೆಲಿವರಿ ಮಾಡೋರು ಹಾಕ್ತಾರೆ. ಹಂಗೆ ಬೈಕ್ ಟ್ಯಾಕ್ಸಿಲಿ ಇದ್ರಲ್ಲಿ ಒಂದು ಯೂನಿಫಾರ್ಮ್ ಕೊಟ್ಟರೆ ಹಾಕ್ತಾರೆ. ಫುಲ್ ಟೈಮ್ ಮಾಡೋರು ಯಾಕೆ ಹಾಕಲ್ಲ? ಇದರಲ್ಲೂ ಯೂನಿಫಾರ್ಮ್ ಹಾಕ್ತಾರೆ. ಫುಲ್ ಹೆಲ್ಮೆಟ್ ಆಲ್ರೆಡಿ ಹಾಕ್ತಾ ಇರ್ತಾರೆ ರೈಡರ್ಗಳು. ಪ್ಯಾಸೆಂಜರ್ಗೆ ಸ್ವಲ್ಪ ಕೊಡ್ತಾ ಇಲ್ಲ, ಗ್ಯಾಪ್ ಹೆಲ್ಮೆಟ್ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಫುಲ್ ಹೆಲ್ಮೆಟ್ ಇಬ್ರು ಯೂಸ್ ಮಾಡಬೇಕಾಗುತ್ತೆ. ಇದು ಕಂಪಲ್ಸರಿ ಹೈಕೋರ್ಟಿಂದ ಬರುತ್ತೆ. ಇದ್ಬಿಟ್ರೆ ಎಲ್ಲೋ ಬೋರ್ಡ್ ನಮಗೆ ಅನ್ಸೋ ಪ್ರಕಾರ ಡೌಟೇ ಬರೋದು. ಯಾಕಂದ್ರೆ 2 ವೀಲರ್ಗೆ ಎಲ್ಲೋ ಬೋರ್ಡ್ ಬರೋದು ಡೌಟು. ಬಟ್ ಇದಕ್ಕೆ ಏನಾಗೋ ಇದು ಹೈಕೋರ್ಟೇ ಹೇಳ್ಬೇಕಾಗುತ್ತೆ. ಎಲ್ಲೋ ಬೋರ್ಡ್ ಕೊಡಬೇಕು ಬೇಡ ಅನ್ನೋದು ಹೈಕೋರ್ಟ್ ಮೇಲೆ ಡಿಸೈಡ್ ಆಗುತ್ತೆ. ನಿಮಗೆ ಟ್ಯಾಕ್ಸ್ ಅಂತ ಇಲ್ಲ, ಏನಿಲ್ಲ. ಇನ್ಸೂರೆನ್ಸ್ ಏನಿದೆ ಬೈಕಿಗೆ ಅಷ್ಟೇ ಅದು. ಹಂಗಾಗಿ ಇನ್ಸೂರೆನ್ಸ್ ಅಷ್ಟೇ ಬರುತ್ತೆ. ಯಾವುದೇ ತರ ಇವಾಗ ಆಟೋದವರು, ಕಾರ್ ಅವರು ಇವರೆಲ್ಲ ಟ್ಯಾಕ್ಸ್ ಕಟ್ತಾರಲ್ಲ, ಆ ತರ ಎಲ್ಲ ಯಾರು ಟ್ಯಾಕ್ಸ್ ಕಟ್ಟಕ್ ಆಗಲ್ಲ ಬೈಕಿಗೆ. ಇವೆರಡು ಮಾತ್ರ ರೂಲ್ಸ್ ಫಾಲೋ ಮಾಡ್ಬೋದು. ಫುಲ್ ಹೆಲ್ಮೆಟ್ ಫಾಲೋ ಮಾಡ್ಬೋದು, ಯೂನಿಫಾರ್ಮ್ ಫಾಲೋ ಮಾಡ್ಬೋದು, ಸಿಗ್ನಲ್ ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡ್ಬೋದು. ಒಂದು 3-4 ರೂಲ್ಸ್ ಫಾಲೋ ಮಾಡಿ ಬೇಸಿಕ್ ಏನಿದೆ ಬೈಕ್ ಟ್ಯಾಕ್ಸಿ ಆರಾಮಾಗಿ ರನ್ ಮಾಡ್ಬೋದು. ಬಟ್ ಅವ್ರು ಹೇಳೋ ತರ ಎಲ್ಲ ಬೇರೆ ಎಲ್ಲ ರೂಲ್ಸ್ ಫಾಲೋ ಮಾಡೋಕ್ಕಾಗಲ್ಲ. ಅದು ಬೈಕ್ ಟ್ಯಾಕ್ಸಿಗೆ ಅನ್ವಯಿಸೋದು ಇಲ್ಲ. ಹಂಗಾಗಿ ಇವಾಗ ಏನಿದೆ ಎಲ್ಲೋ ಬೋರ್ಡ್ಗಳಿಗೆ ಆ ರೂಲ್ಸ್ನ ಬೈಕ್ ಟ್ಯಾಕ್ಸಿಗೆ ತರಕ್ಕಂತೂ ಆಗಲ್ಲ. ಎಲ್ಲವನ್ನೂ ಕೆಲವೊಂದಿಷ್ಟು ಮಾತ್ರ ತರ್ಬೋದು. ಇದು ಆಟೋದವ್ರು ಹೇಳ್ತಾ ಇದ್ದಾರೆ. ಹಂಗಂತ ಮುಂದಿನ ದಿನಗಳಲ್ಲಿ ನಾವು ಬೈಕ್ ಟ್ಯಾಕ್ಸಿ ಓಡಿಸ್ತೀವಿ, ಈ ಒಂದು ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ನಾವು ಆಟೋ ಬಿಟ್ಬಿಟ್ಟು ಬೈಕ್ ಟ್ಯಾಕ್ಸಿ ಓಡಿಸ್ತೀವಿ ಅಂದ್ರೆ ಖಂಡಿತ ಬನ್ನಿ, ಯಾರನ್ನೂ ಬೇಡನಲ್ಲ ಬೈಕ್ ಟ್ಯಾಕ್ಸ್ಗೆ. ಯಾಕೆಂದ್ರೆ ಇಲ್ಲೇನು ಯಾರೇನು ಸಂಬಳ ಕೊಡ್ತಾರೆ, ಯಾವುದೋ ಒಂದು ಕಂಪ್ನಿ ಕೊಡ್ತಾ ಇದೆ, ನೀವು ಕೆಲಸ ಮಾಡ್ತೀರಾ, ಕಸ್ಟಮರ್ ತಗೊಳುತ್ತೆ ಕಂಪ್ನಿ,
ಕೊಡ್ತಾರೆ ಅಷ್ಟೇ. ನಿಮಗೆ ಬರೋ ಬಾಡಿಗೆ ನಿಮ್ಮದು, ಅವ್ರಿಗೆ ಬರೋ ಬಾಡಿಗೆ ಅವ್ರದ್ದು. ಹಾಗಾಗಿ ಆಟೋದಲ್ಲಿ ವರ್ಕೌಟ್ ಆಗಿಲ್ಲ ಅಂದರೆ ಬೈಕ್ ಟ್ಯಾಕ್ಸಿನೇ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಬಟ್ ತೊಂದರೆ ಕೊಡೋದಂತೂ ಇನ್ನು ಮುಂದೆ ನಿಲ್ಲಿಸಲೇಬೇಕಾಗುತ್ತೆ. ಯಾಕಂದರೆ ಇಷ್ಟು ದಿವಸ ಏನು ಬೈಕ್ ಟ್ಯಾಕ್ಸಿಯವ್ರು ತೊಂದರೆ ಕೊಟ್ಟಲ್ಲ, ಈ ಥರ ಮುಂದಿನ ದಿನಗಳಲ್ಲಿ ತೊಂದರೆ ಕೊಡೋಕ್ಕಾಗಲ್ಲ ಆಟೋದವರು. ಯಾಕೆಂದರೆ ಹೈಕೋರ್ಟಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಬಿಟ್ಟಿದೆ, ಇನ್ನು ಮುಂದೆ ಯಾರನ್ನು ಕೂಡ ಬೈಕ್ ಟ್ಯಾಕ್ಸಿನ ಹಿಡಿದು ಕ್ವಶನ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. RTO ಆಗಿರ್ಬೋದು, ಆಟೋದವರೇ ಆಗಿರ್ಬೋದು, ಎನಿ ಒನ್ ಅಟ್ ದ ಪರ್ಸನ್ ಯಾರು ಕೂಡ ಕೇಳಂಗಿಲ್ಲ ಇನ್ನು ಬೈಕ್ ಟ್ಯಾಕ್ಸಿ ಅವರಿಗೆ, ಯಾಕೆ ಮಾಡ್ತಾ ಇದೆಯಾ ಬೈಕ್ ಟ್ಯಾಕ್ಸಿ ಅಂತ. ಈ ಥರ ಒಂದು ರೂಲ್ಸು ಹೈಕೋರ್ಟಿಂದ ಪಾಸ್ ಆಗಿದೆ. ಹಾಗಾಗಿ ಧೈರ್ಯವಾಗಿ ಡ್ಯೂಟಿ ಮಾಡ್ಬೋದು ರೈಡರ್ಸ್ಗಳು. ಹಂಗಂತ ಹೆಂಗಂದಂಗೆ ಗಾಡಿ ಓಡಿಸ್ಕೊಂಡು ವಿತೌಟ್ ಹೆಲ್ಮೆಟ್ ಇಲ್ದಂಗೆ ಯಾವುದೋ ಒಂದು ಕ್ಯಾಪ್ ಹೆಲ್ಮೆಟ್ ಹಾಕೊಂಡು ಈ ಥರ ಎಲ್ಲ ಮಾಡೋಕ್ಕಾಗಲ್ಲ. ರೂಲ್ಸ್ ಏನಿದೆ ಅದು ರೂಲ್ಸ್ ಕಂಪಲ್ಸರಿ ಫಾಲೋ ಮಾಡಲೇಬೇಕಾಗುತ್ತೆ. ವಿತೌಟ್ ರೂಲ್ಸ್ ಫಾಲೋ ಮಾಡ್ದಂಗೆ ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಗಾಡಿ ಓಡಿಸಿದ್ರೆ RTOದವ್ರು ಹಿಡಿತಾರೆ. ಅದಕ್ಕೆ ಏನು ಫೈನ್ ಆಗುತ್ತಾ, ಫೈನ್ ಕಟ್ಟಬೇಕಾಗುತ್ತೆ. ಇದೊಂದು ಪ್ರಾಬ್ಲಮ್, ಹುಷಾರಾಗಿ ಇಟ್ಕೊಳ್ಳಿ ಜ್ಞಾಪಕದಲ್ಲಿ. ಹಂಗಾಗಿ ಇದು ಇಷ್ಟು ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಕೊಡೋಕೆ ಆಟೋದವರಾಯಿತು ಕಾರಣ. ಪರ್ಮಿಷನ್ ಮುಂದೆ ಏನೆಲ್ಲ ರೂಲ್ಸ್ ಬರುತ್ತೆ ಆ್ಯಂಡ್ ಇದು ಎಷ್ಟು ದಿವಸಕ್ಕೆ ಬರ್ಬೋದು ರೂಲ್ಸು, ಸದ್ಯದಲ್ಲೇ ಬರುತ್ತೆ ನಮ್ಮ ಅನಿಸಿಕೆ. ಇದೆಲ್ಲ ಇಷ್ಟು ದಿವಸ ಒಂದು 2 ತಿಂಗಳು ಟೈಮ್ ತಗೊಂಡ್ರು ಬೈಕ್ ಟ್ಯಾಕ್ಸಿ ಬಗ್ಗೆ ಡಿಸ್ಕಸ್ ಮಾಡಿ ಪರ್ಮಿಷನ್ ಕೊಡೋಕ್ಕೆ. ಹಂಗಾಗಿ ಕೊಡಬೇಕಾ ಬೇಡೋದು ಎಲ್ಲ ಯೋಚನೆ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ರೂಲ್ಸ್ ಏನೇನು ತರಬೇಕು ಅಂದರೆ ಸುಮಾರು ಒಂದು 15 ದಿನ ಇಲ್ಲ 1 ಮಂತ್ ಟೈಮ್ ತಗೋಬೋದು. ಯಾಕೆಂದರೆ ಇದೇ ಥರ ಒಂದು ರೂಲ್ಸ್ ಫಾಲೋ ಬೇಕು. ಬೇರೆ ಸ್ಟೇಟಲ್ಲಿ ಎಲ್ಲೆಲ್ಲ ಹೆಂಗೆ ಮಾಡ್ತಾರೆ ಅನ್ನೋದು ಎಲ್ಲ ಫಾಲೋ ಮಾಡ್ತಾರೆ. ಬೇರೆ ಕಂಟ್ರಿ ಆಗಿರ್ಬೋದು, ಬೇರೆ ಸ್ಟೇಟ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ಯಾವ ಥರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಟ್ಟು ಫಾಲೋ ಮಾಡ್ತಿದ್ದಾರೆ ಅದೇ ಥರ ಒಂದು ರೂಲ್ಸ್ ಇಲ್ಲೂ ಕೂಡ ಸ್ವಲ್ಪ ಟೈಮ್ ತಗೊಂಡು ಕೊಡ್ತಾರೆ. ಇಂಥ ರೂಲ್ಸ್ ಫಾಲೋ ಮಾಡಬೇಕಂತ. ಆ ರೂಲ್ಸ್ ಖಂಡಿತ ನಮ್ಮ ರೈಡರ್ಸ್ ಫಾಲೋ ಮಾಡೇ ಮಾಡ್ತಾರೆ. ಯಾರೆಲ್ಲ ಫಾಲೋ ಮಾಡಲ್ಲ ಅವರಿಗೆ ಒಂದು ಫೈನ್ ಅಂತ ಫಿಕ್ಸ್ ಮಾಡಿಬಿಡ್ಬೇಕು. ಯಾಕೆಂದರೆ ಏನು ರೂಲ್ಸ್ ಇದೆ ಆ ರೂಲ್ಸ್ ಕಂಪಲ್ಸರಿ ಫಾಲೋ ಮಾಡಲೇಬೇಕು. ವಿತೌಟ್ ರೂಲ್ಸ್ ಫಾಲೋ ಮಾಡ್ದಂಗೆ ಹೆಂಗೆ ಬೇಕಂಗೆ ರೈಡ್ ಮಾಡ್ಕೊಂಡು ಹೋಗ್ತಾರಲ್ಲ ಅಂಥವ್ರಿಗೆಲ್ಲ ಫೈನ್ ಅಂತ ಹೇಳಿದರೆ ಖಂಡಿತ ಇದರಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋತಕ್ಕಂಥ ಸಂಖ್ಯೆ ಕಮ್ಮಿ ಆಗುತ್ತೆ. ಯಾಕೆಂದರೆ ಎಷ್ಟೋ ಜನ ಇವಾಗ ಫುಲ್ ಟೈಮ್ ಮಾಡೋರು ಮಾತ್ರ ರೂಲ್ಸ್ ಫಾಲೋ ಮಾಡ್ಬೋದು, ಯೂನಿಫಾರ್ಮ್ ಹಾಕೊಂಡು ಅದು ಇದು ಅಂತವ. ಈಗ ಆಫೀಸ್ಗೆ ಹೋಗೋರು ಅದು ಇವರೆಲ್ಲ ಯೂನಿಫಾರ್ಮ್ ಎಲ್ಲ ಯೂಸ್ ಮಾಡೋಕ್ಕಲ್ಲ. ಯಾಕಂದರೆ ಆಫೀಸ್ಗೆ ಹೋಗಿರ್ತಾರೆ, ಅವ್ರೊಂದು ಫಾರ್ಮಲ್ ಡ್ರೆಸ್ಸಾಗಿ ಹೋಗಿರ್ತಾರೆ. ಹಂಗಾಗಿ ಏನಾಗುತ್ತೆ, ಅದೇ ಯೂನಿಫಾರ್ಮ್ ಹಾಕೊಂಡು ಕಂಪ್ನಿಲಿ ಕೆಲಸ ಮಾಡಿ ಮತ್ತೆ ಅದೇ ಡ್ರೆಸ್ಸಲ್ಲಿ ಮಾಡೋಕ್ಕಾಗಲ್ಲ. ಹಂಗಾಗಿ ಏನಾಗುತ್ತೆ, ಈ ಕೆಲವೊಂದಿಷ್ಟು ಯೂನಿಫಾರ್ಮ್ಗಳು, ಫುಲ್ ಹೆಲ್ಮೆಟ್ಗಳು, ಎರಡೆರಡು ಹೆಲ್ಮೆಟ್ ಇಟ್ಕೊಂಡು ಓಡಾಡೋಕ್ಕಾಗಲ್ಲ ಆಫೀಸ್ಗೆ ಹೋಗೋರು ಕೂಡ. ಹಂಗಾಗಿ ಇವೆಲ್ಲ ಏನಾಗುತ್ತೆ, ಸ್ವಲ್ಪ ಪಾರ್ಟ್ ಟೈಮ್ ಮಾಡ್ತಾರಲ್ಲ ಅವ್ರದ್ದು ಸಂಖ್ಯೆ ಕಮ್ಮಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ರೂಲ್ಸ್ಗಳು ತಂದರೆ. ಅವಾಗ ಏನಾಗುತ್ತೆ, ಫುಲ್ ಟೈಮ್ ಮಾಡೋರಿಗೆ ತುಂಬ ವರ್ಕೌಟ್ ಆಗುತ್ತೆ. ಇಲ್ಲ ಅಂತ ಹೇಳ್ತಿಲ್ಲ 100%. ಹಂಗಾಗಿ ರೂಲ್ಸ್ ತರಲೇಬೇಕು ಬೈಕ್ ಟ್ಯಾಕ್ಸ್ಗೆ. ರೂಲ್ಸ್ ತಂದಿಲ್ಲ ಅಂದರೆ ಯಾರು ಬೇಕು ಅವರೇ ಬರ್ತಾರೆ. ಎಲ್ಲರೂ ಬೈಕ್ ಟ್ಯಾಕ್ಸ್ಗೆ ಬಂದು ಯಾರಿಗೂ ಬಾಡಿಗೆ ಬರಲ್ಲ, ಆ ಥರ ಮಾಡಕ್ಕೆ ಬಿಡ್ತಾರೆ. ಹಂಗಾಗಿ ರೂಲ್ಸ್ ಕಂಪಲ್ಸರಿ ಬೇಕೇ ಬೇಕು ಬೈಕ್ ಟ್ಯಾಕ್ಸ್ಗೆ. ರೂಲ್ಸ್ ಬಂದ್ರೇ ಎಲ್ಲರೂ ಸಿನ್ಸಿಯರಾಗಿ ಡ್ಯೂಟಿ ಮಾಡೋಕ್ಕಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ರೂಲ್ಸ್ ಬರುತ್ತೆ ಅನ್ನೋದು ಅದು ಹೈಕೋರ್ಟಿಗೆ ಬಿಟ್ಟಿದ್ದು, ಅವರೇ ನಿರ್ಧಾರ ಮಾಡಬೇಕು, ಅವರೇ ತಿಳಿಸ್ಕೊಡ್ಬೇಕು. ಆ್ಯಂಡ್ ಅಫಿಷಿಯಲ್ ಆಗಿ ಒಂದು ಲೆಟರ್ ಕೂಡ ಕಳಿಸ್ಕೊಟ್ರೆ ಲೀಗಲ್ ಆಗಿದೆ ಬೈಕ್ ಟ್ಯಾಕ್ಸಿ ಮಾಡೋದಂತ, ಅದು ಕೂಡ ರೈಡರ್ಗಳಿಗೆ ಒಂದು ಧೈರ್ಯವಾಗಿ ಡ್ಯೂಟಿ ಮಾಡ್ಬೋದು ಇಲ್ಲಿ ಬೇಕಾದ್ರೆ. ಮತ್ತು ಆದಷ್ಟು ನೈಟಲ್ಲೆಲ್ಲ ಡ್ಯೂಟಿ ಮಾಡಬೇಡಿ. ಇದೇ ಒಂದು ರೀಸನ್, ಇವಾಗ ಏನಿದೆ ಪರ್ಮಿಷನ್ ಬಂದಂಥ ಒಂದು ಸೇಡಿಂದ ನೈಟಲ್ಲಿ ಸುಮಾರು ಕೆಲವರು ಜನ ಕಿರಿಕ್ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ಆದಷ್ಟು ನೈಟ್ ಮಾಡೋಕೆ ಹೋಗಬೇಡಿ. ನಿಮ್ಮ ಏರಿಯಾಗಳಲ್ಲಿ ನೈಟ್ ಮಾಡ್ಕೊಳ್ಳಿ, ಹೊರಗಡೆ ಎಲ್ಲೂ ಹೋಗಬೇಡಿ, ಆದಷ್ಟು ಸೇಫಾಗಿ ಡ್ಯೂಟಿ ಮಾಡಿ ಅಷ್ಟೇ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.